ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ಕತೆ ನನ್ನ ಬೆಸ್ಟ್ ಫ್ರೆಂಡ್ಗೆ ನಡೆದಿರೋ ರಿಯಲ್ ಇನ್ಸಿಡೆಂಟ್ ಆಗಿರೋದ್ರಿಂದ ಊರು ಹೆಸರನ್ನ ಚೇಂಜ್ ಮಾಡಿ ಹೇಳ್ತಿದೀವಿ. ಸೊ ಗೆಟ್ ರೆಡಿ ಫಾರ್ ಸ್ಪೈನ್ ಚಿಲ್ಲಿಂಗ್ ರಿಯಲ್ ಹಾರರ್ ಸ್ಟೋರಿ. ನಾನು, ಪ್ರಕಾಶ್ ಮತ್ತು ರಾಜು ಗೌರ್ಮೆಂಟ್ PU ಕಾಲೇಜ್ನಲ್ಲಿ ಒಟ್ಟಿಗೆ ಓದ್ತಿದ್ವಿ. ಮೈನ್ ಎಕ್ಸಾಮ್ಸ್ ಅಂತ 1 ಮಂತ್ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ರು. ನಾನು ಸ್ಟಡೀಸ್ಗಂತ ನಮ್ಮೂರ್ಗೋದೆ. ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ರಾಜು ಟೆರೆಸ್ ರೂಮ್ ನ ಸ್ಟಡಿ ರೂಮ್ ತರ ರೆಡಿ ಮಾಡ್ಕೊಂಡಿದ್ರು. ಹೀಗೆ ಒಂದು ರಾತ್ರಿ ಎಲ್ಲರೂ ಎಕ್ಸಾಮ್ಸ್ಗೆ ಓದ್ಕೊಂತಿದ್ರೆ ಪ್ರಕಾಶ್ ಮಾತ್ರ ಫೋನ್ ನೋಡ್ಕೊಂಡು ಕೂತಿದ್ದ. ಆಗ ರಾಜು, ಎಕ್ಸಾಮ್ಗೆ ಓದ್ಕೊಳ್ಳೋದ್ ಬಿಟ್ಟು ಫೋನ್ ಇಟ್ಕೊಂಡು ಏನೋ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅಂದಾಗ ಪ್ರಕಾಶ್, ಅದೇ ಹೇಮಾ ಇವತ್ತು ಆನ್ಸರ್ ಹೇಳ್ತೀನಿ ಅಂತ ಅಂದಿದ್ಲು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ ಅಂತಾನೆ. ಆಗ ರಾಜು, ಹೇಮಾ, ರೇಖಾ, ಜಯ ಮತ್ತು ಸುಷ್ಮಾ ಅಂತ ನಿರ್ಮಾ ಆಡ್ ಹೆಸರೆಲ್ಲ ಹೇಳೋದ್ ಬಿಟ್ಟು ಅಮಿಕೊಂಡು 1 ತಿಂಗಳಾದ್ರೂ ಓದ್ಕೊಳ್ಳೋ. ಆಗ ನಾಗ, ಇವೆಲ್ಲ ವರ್ಕೌಟ್ ಆಗಲ್ಲ, ಇಂಥವೆಲ್ಲ ನಾವ್ ಎಷ್ಟ್ ನೋಡಿಲ್ಲ ಹೇಳು. ಅಷ್ಟರಲ್ಲಿ ಪ್ರಕಾಶ್ ಫೋನ್ ರಿಂಗ್ ಆಗುತ್ತೆ. ಆಗ ಫ್ರೆಂಡ್ಸ್ ಎಲ್ಲ ಕ್ಯೂರಿಯಾಸಿಟಿಯಿಂದ ಪ್ರಕಾಶ್ ಕಡೆ ನೋಡ್ತಾರೆ. ಆಗ ಪ್ರಕಾಶ್ ನಾಗನಿಗೆ, ಆಗ್ಲೇ ಏನೋ ಹೇಳ್ತಿದ್ದಲ್ಲ ಮಚ್ಚ, ಫೋನ್ ಬರಲ್ಲ ಅಂತ. ಇಲ್ಲಿರೋದು ನಾಗ ಅಲ್ಲ ಪ್ರಕಾಶ್, ಫೋನ್ ಬರ್ಲೇಬೇಕು ಅಂತಾನೆ. ಅಪ್ಪ ಬಿಲ್ಡಪ್ ಸಾಕು, ಫಸ್ಟ್ ಫೋನ್ ಎತ್ತಿ ಮಾತಾಡು, ಹುಡ್ಗಿನ ಅವ್ರ ಅಪ್ಪನ ಅಂತ ಗೊತ್ತಾಗುತ್ತೆ. ಆಗ ಪ್ರಕಾಶ್ ಫೋನ್ ರಿಸೀವ್ ಮಾಡುವ. ಹಾಯ್ ಪ್ರಕಾಶ್. ಇಷ್ಟು ಟೈಮ್ ಬೇಕಿತ್ತ ಎಸ್ ಅನ್ನೋಕೆ? ಹೇ ಹಲೋ, ನಾನ್ ಎಸ್ ಅನ್ನೋಕೆಲ್ಲೂ ಫೋನ್ ಮಾಡಿಲ್ಲ. ಏನ್ ಮಾಡ್ತಿದ್ಯಾ ಅಂತ ಮಾಡ್ದೆ. ಇವೆಲ್ಲ ನೋಡಿದೀವಿ, ಈಗ ಮ್ಯಾಟ್ರ್ ಏನೋ ಹೇಳು. ನಮ್ಮನೇಲಿ ಇವೆಲ್ಲ ಒಪ್ಪಲ್ಲ ಅಪ್ಪ. ನೀನ್ ಎಸ್ ಅನ್ನು ಸಾಕು, ಅದೆಲ್ಲ ನಾನ್ ನೋಡ್ಕೊಂತೀನಿ. ಅಬ್ಬಾ, ಅಷ್ಟೊಂದ್ ಧೈರ್ಯನಾ ನಿಂಗೆ? ಅದ್ರ ಬಗ್ಗೆ ಬೇರೆ ಕೇಳ್ತೀಯಾ? ಸರಿ ಆಯ್ತು, ಕೇಳಲ್ಲ, ಪ್ರೂವ್ ಮಾಡು. ಹೌದಾ, ಸರಿ ಹೇಳು, ಏನ್ ಮಾಡ್ಲಿ? ಆಗ ಪ್ರಕಾಶ್ ಫ್ರೆಂಡ್ಸ್ ಪಿಸುಗುಡುತ್ತಾ, ಬೇಡುವ ಮಚ್ಚ, ಏನೋ ಸ್ಕೆಚ್ ಆಗ್ತಾವಳೆ, ಬೇಡ ಬೇಡ ಒಪ್ಕೋಬೇಡ ಅಂತಾರೆ. ನಿನ್ ನಾನು ಅಷ್ಟೊಂದ್ ಇಷ್ಟ ಇದ್ರೆ ಈಗ್ಲೇ ಬಂದ್ ನಂಗ್ ಪ್ರಪೋಸ್ ಮಾಡು, ಆಗ ಒಪ್ಕೋತೀನಿ ನಿನ್ ಧೈರ್ಯನ. ಈ ಟೈಮಲ್ಲ ಬೇಡ ಮಗ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ ಕೇಳು, ಸಿಕ್ಕಾಕೊಂಡ್ರೆ ತುಂಬಾ ಕಷ್ಟ ಅಂದಾಗ ಪ್ರಕಾಶ್, ಬಾರೋ ರಾಜು ಹೋಗೋಣ ಎನ್ನುವ. ಬೈಕ್ ಹತ್ತುವಾಗ ರಾಜು ತಂದೆ ಬಂದು, ಎಲ್ಲಿಗಪ್ಪ ಇಷ್ಟೊತ್ತಲ್ಲಿ ಅಂದಾಗ ರಾಜು, ನಾನಲ್ಲಪ್ಪ, ಇವನ್ ಮನೆಗೆ ಹೋಗ್ತದಾನೆ ಎನ್ನುವ. ಪ್ರಕಾಶ್ ಇರಿಟೇಷನ್ ನಲ್ಲಿ ಒಬ್ಬನೇ ಹೊರಡುವನು. ಆನ್ ದ ವೇ ಅಲ್ಲಿ ಹೇಮಾ ಮತ್ತೆ ಕಾಲ್ ಮಾಡುವಳು. ಒಟ್ಟಿದ್ಯೋ ಇಲ್ವೋ ಅಂತ ಕಾಲ್ ಮಾಡ್ದೆ. ಯಾಕೆ, ಬೈಕ್ ಸೌಂಡ್ ಕೇಳಿಸ್ತಿಲ್ವಾ? ಪ್ರಕಾಶ್ ಹೇಮಾ ಜೊತೆ ಮಾತಾಡ್ಕೊಂಡು ಹೋಗುತ್ತಿರುವಾಗ ಒಂದು ದೊಡ್ಡ ಮರದ ಹತ್ತಿರ ರಾಂಗ್ ಟರ್ನ್ ತಗೊಳ್ಳುತ್ತಾನೆ. ಆಗ ಅವನ ಫೋನ್ ಫ್ಲಿಕ್ಕರ್ ಆಗಿ ರೀಕನೆಕ್ಟ್ ಆಗುತ್ತೆ. ಹಾಗೆ ಕನ್ವರ್ಸೇಷನ್ ನಡೆಸುತ್ತಾ ಸುಮಾರು 1.5 ಕಿಲೋಮೀಟರ್ ದೂರ ಬರೋಷ್ಟರಲ್ಲಿ ಒಂದು ಊರು ಬರುವುದು. ಊರಿಗೆ ಎಂಟ್ರಿ ಆದಾಗ ಫೋನ್ ನೆಟ್ವರ್ಕ್ ಇಂದ ಡಿಸ್ಕನೆಕ್ಟ್ ಆಗುತ್ತೆ. ಪ್ರಕಾಶ್, ಅರೆ ನಾನು ಯಾಕೆ ಇಲ್ಲಿಗೆ ಬಂದೆ ಅನ್ಕೊಂಡು ಅಕ್ಕ ಪಕ್ಕ ನೋಡ್ತಾನೆ. ಯಾರಂದ್ರೆ ಯಾರೂ ಕಾಣಿಸಲ್ಲ. ಇಲ್ಲಿ ನೋಡಿದ್ರೆ ಒಂದೂ ನೆಂಬೋರ್ಡ್ ಕಾಣಿಸ್ತಿಲ್ಲ, ಬರೀ ಕತ್ತಲೆ. ಈಗ ಹೆಂಗಪ್ಪ ಹೋಗೋದು ಅನ್ಕೊಂಡು, ಸರಿ ಮುಂದೆ ಹೋಗೋಣ, ಯಾರಾದ್ರೂ ಸಿಗ್ತಾರೇನೋ ಎಂದು ಸ್ವಲ್ಪ ಮುಂದೆ ಹೋಗುವ. ಸ್ಲೋ ಆಗಿ ಜನರನ್ನ ಹುಡುಕುತ್ತಾ ಹೋಗುವಾಗ ಸಡನ್ ಆಗಿ ಬೈಕ್ ಆಫ್ ಆಗುತ್ತೆ. ಆಗ ಪ್ರಕಾಶ್, ಇದೇನಪ್ಪ ಹಿಂಗಾಯ್ತು? ಅವಳು ಬೇರೆ ಚಾಲೆಂಜ್ ಮಾಡಿದಾಳೆ, ಹೋಗದೆ ಇದ್ರೆ ಮರ್ಯಾದೆ ಹೋಗುತ್ತಲ್ಲಪ್ಪ ಅಂತ ಕುಣುಕೊಂಡು ಗಾಡಿ ಸ್ಟಾರ್ಟ್ ಮಾಡಲು ಕಿಕ್ ಹೊಡೆಯುವನು. ಆಗ ಡಿಮ್ ಅಂಡ್ ಡಿಪ್ ಲೈಟ್ ನಲ್ಲಿ ಸಡನ್ ಆಗಿ ಒಂದು ಹುಡುಗಿ ಕಾಣಿಸ್ತಾಳೆ. ಅವಳನ್ನು ನೋಡಿದ ಪ್ರಕಾಶ್ಗೆ ಎದೆ ಛಲ್ಲನ್ನುವುದು. ಆಗ ಪ್ರಕಾಶ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಆ ಹುಡುಗಿ ಹತ್ತಿರ ಬಂದು, ಏನ್ ಮಾಡ್ತಿದ್ಯಾ ಪುಟ್ಟ ಇಷ್ಟೊತ್ತಲ್ಲಿ? ಅಂಕಲ್ ಅಂಕಲ್, ಮನೆವರೆಗೂ ಬರ್ತೀರಾ? ಯಾಕೆ ಪುಟ್ಟ, ಏನಾಯ್ತು? ನೀನ್ ಯಾಕೆ ಒಬ್ಳೆ ಇಲ್ಲಿದೀಯಾ ಎಂದು ಕೇಳುವ. ನನ್ ಫ್ರೆಂಡ್ ಜೊತೆ ಆಟ ಆಡ್ಕೊಂಡ್ ಬಂದೆ. ಅಮ್ಮ ಒಳಗಡೆ ಇದ್ದಾರೆ, ಡೋರ್ ಸ್ಟ್ರಕ್ ಆಗಿ ಓಪನ್ ಆಗ್ತಿಲ್ಲ. 1 ಗಂಟೆಯಿಂದ ಹುಡುಕ್ತಿದೀನಿ ಅಂಕಲ್, ಯಾರು ಕಾಣಿಸ್ತಿಲ್ಲ. ಬನ್ನಿ ಅಂಕಲ್ ಹೋಗೋಣ. ಸರಿ ನಡಿ ಹೋಗೋಣ
ದಾರಿಯಲ್ಲಿ ಆ ಮಗುವನ್ನು ಏನ್ ಪುಟ್ಟ ನಿನ್ನ ಹೆಸರು, ಏನೋದ್ತಿದ್ಯಾ ಎಂದು ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಮನೆ ಕಡೆ ಹೊರಡುವರು. ಮನೆ ಹತ್ರ ಆಗ್ತಿದ್ದಂಗೆ ಫುಲ್ ಕತ್ತಲಾಗುತ್ತೆ. ಎಲ್ಲೋ ದೂರದಲ್ಲಿ ಏನೋ ವಿಚಿತ್ರ ಶಬ್ದ. ಆ ತಣ್ಣನೆ ಗಾಳಿಗೆ ಮೈ ಲೈಟ್ ಆಗಿ ನಡಗಲು ಶುರುವಾಗುತ್ತೆ. ಯಾಕೋ ಏನೋ ಒಂಥರ ಇದೆಯಲ್ಲ ಅನ್ಕೊಂಡು ಮುಂದೆ ನೋಡಿದ್ರೆ ಫುಲ್ ಕತ್ತಲೆ. ಅದೆಷ್ಟು ಕತ್ತಲಂದ್ರೆ ಮಗು ಗೆಜ್ಜೆ ಶಬ್ದ ಮಾತ್ರ ಕೇಳಿಸ್ತಿದೆ. ಆಗ ಪ್ರಕಾಶ್, ಪುಟ ಏನು ಕಾಣಿಸ್ತಿಲ್ಲ, ಇರು ಸ್ವಲ್ಪ ಟಾರ್ಚ್ ಹಾಕ್ತೀನಿ ಇಲ್ಲ ಅಂಕಲ್, ಕಾಣಿಸ್ತಿದೆ, ನೀವ್ ಬನ್ನಿ ಹೋಗೋಣ. ಎನ್ನುವಳು ಇಷ್ಟು ಕತ್ಲಲ್ಲಿ ಕಾಣಿಸ್ತಿದೆ ಅಂತಾಳಲ್ಲ ಎಂದು ಟಾರ್ಚ್ ಆನ್ ಮಾಡ್ತಾನೆ. ಪುಟ ಪುಟ ಎಂದು ಆ ಕಡೆ ಈ ಕಡೆ ಟಾರ್ಚ್ ಬಿಟ್ಟು ನೋಡ್ತಾನೆ. ಎಲ್ಲೂ ಕಾಣಿಸಲ್ಲ. ಏನೋ ಸೌಂಡ್ ಆಯ್ತಲ್ಲ ಎಂದು ಮುಂದೆ ಟಾರ್ಚ್ ತಿರುಗಿಸಿ ನೋಡ್ತಾನೆ. ಯಾವುದೋ ಮನೆ ಮುಂದೆ ನಿಂತಿರುತ್ತಾನೆ. ಆಗ ಪ್ರಕಾಶ್, ಓ ಇದೇ ಮನೆ ಇರ್ಬೇಕು, ಆ ಮಗು ಹೇಳಿದ್ದು. ಅಯ್ಯೋ ಇವಳೆಲ್ಲೋದ್ಲಪ್ಪ. ಸರಿ, ಈ ಹುಡುಗಿನ ಹುಡ್ಕೊಂಡಿರಕ್ಕಾಗಲ್ಲ, ಬೇಗ ಡೋರ್ ಓಪನ್ ಮಾಡ್ಬಿಟ್ಟು ಹೋಗೋಣ, ಅಲ್ಲಿ ನಮ್ ಡೋ ವೇಟಿಂಗು ಅಂತ ಒಂದು ಹೆಜ್ಜೆ ಮುಂದೆ ಇಡ್ತಾನೆ. ಅಂತ ಡೋರ್ ಓಪನ್ ಆಗುತ್ತೆ. ಅರೆ, ಡೋರ್ ಓಪನ್ ಆಯ್ತಲ್ಲ, ಮತ್ತ ಆ ಹುಡುಗಿ ಯಾಕೆ ಹಂಗೆ ಹೇಳುದು ನನ್ನ ಹತ್ರ? ಸರಿ, ಬೈಕ್ ಹತ್ರ ಹೋಗೋಣ ಅಂತ ತಿರುಗ್ತಾನೆ. ಆಗ ಅಂಕಲ್ ಅಂತ ಕರೆಯುವಳು. ಎಲ್ಲಿ ಅಂತ ನೋಡ್ತಾನೆ. ಬನ್ನಿ ಅಂಕಲ್ ಒಳಗಡೆ. ಡೋರ್ ಓಪನ್ ಆಯ್ತಲ್ಲ ಪುಟ್ಟ, ನಾನು ಹೊರಡ್ತೀನಿ. ಅಮ್ಮ ನಿಮ್ಮನ್ನ ನೋಡ್ಬೇಕಂತೆ, ಒಳಗಡೆ ಬನ್ನಿ ಅಂಕಲ್. ಪರವಾಗಿಲ್ಲ ಪುಟ್ಟ, ನಾನು ಹೊರಡ್ತೀನಿ. ನನ್ನ ಮನೆವರೆಗೂ ಕರ್ಕೊಂಡ್ ಬಂದ್ರಲ್ಲ, ಅಮ್ಮ ನಿಮ್ಮನ್ ಒಂದ್ಸಲ ನೋಡ್ಬೇಕಂತೆ. ಬನ್ನಿ ಅಂಕಲ್. ಛೇ, ಈ ಹುಡುಗಿ ಬಿಡಂಗಿಲ್ಲಪ್ಪ. ಸರಿ, ಒಂದ್ಸಲ ಹಾಯ್ ಹೇಳಿ ಬರೋಣ ಅಂತ ಹೋಗುವನು. ಪುಟ ಕರಿ ನಿಮ್ಮಮ್ಮನ್ನ ಎಂದಾಗ ಈ ಕಡೆಯಿಂದ ರೀ ಬಂದ್ರಾ? ಆಗ ಮಗು ಅಪ್ಪ ಬದಲಾಗಿರೋ ವಾತಾವರಣ ನೋಡಿ ಪ್ರಕಾಶ್ಗೆ ಮೈ ನಡಗಲು ಶುರುವಾಗುತ್ತೆ. ಶಾಕ್ನಲ್ಲಿ ಓಡೋಗೋಣ ಅಂತ ಟರ್ನ್ ಆಗ್ತಾನೆ. ಡೋರ್ ಅಂತ ಕ್ಲೋಸ್ ಆಗುತ್ತೆ. ರೀ ಎಲ್ಲೋಗಿದ್ರಿ ಇಷ್ಟೊತ್ತು? ಯಾಕೆ ಲೇಟು? ಅಪ್ಪ ನಂಗೆ ಏನ್ ಆಟ ಸಾಮಾನ್ ತಗೊಂಡ್ ಬಂದಿದ್ದೀರಾ? ಅವ್ಳ ಜೊತೆ ಆಟ ಆಡ್ವಂತ್ರಿ, ಫಸ್ಟ್ ಊಟ ಮಾಡಿ ಬನ್ನಿ. ಪ್ರಕಾಶ್ಗೆ ಏನಾಯ್ತು? ರೀ ಅಂತ ಕರ್ತಿದ್ಯಾಕೆ? ಆ ಮಗು ಪಪ್ಪ ಅಂತ ಯಾಕೆ ಕರೀತು? ಅಲ್ಲಿ ವೈಟ್ ಮಾಡ್ತಿದ್ದ ಹುಡುಗಿ ಯಾರು? ಪ್ರಕಾಶ್ ಅಲ್ಲಿಂದ ಬರ್ತಾನ ಅಥವಾ ಬರಲ್ವಾ ಅನ್ನೋದ್ರ ಬಗ್ಗೆ ಪಾರ್ಟ್ 2 ಅಲ್ಲಿ ನೋಡೋಣ. ಇದೇ ರೀತಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರುವ ಹಾರರ್ ಅಥವಾ ಕ್ರೈಮ್ ಸ್ಟೋರಿ ಇದ್ರೆ ನಮ್ಮ ಈ ಕೆಳಗಿನ ಮೇಲ್ಗೆ ಕಳಿಸಿ. ಆ ಕಥೆನ ನಮ್ಮ ಆಡಿಯನ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋಣ. ಪ್ರಕಾಶ್ಗೆ ಏನಾಯ್ತು, ಆ ಹುಡುಗಿ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಗೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಬಾಯ್.